ಅಂಚೆ ಮತ ಎಣಿಕೆ ಬಿಜೆಪಿಗೆ ಮುನ್ನಡೆ. ಈಗ ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಮತ ಎಣಿಕೆ ಆರಂಭವಾಗಿದೆ. ಆರಂಭಿಕ ಮುನ್ನಡೆ ಪಡೆದಿದೆ ಬಿಜೆಪಿ. ಆರಂಭಿಕ ಮುನ್ನಡೆ 2 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಆಮ್ ಆದ್ಮಿ ಪಕ್ಷ ಕೇವಲ 1 ಕ್ಷೇತ್ರದಲ್ಲಿ ಮುನ್ನಡೆ. ಕಾಂಗ್ರೆಸ್ ಶೂನ್ಯ. ಅಂಚೆ ಮತಗಳ ಎಣಿಕೆ ಆರಂಭವಾಗಿದೆ. ಈ ಪೈಕಿ ಆರಂಭದಲ್ಲೇ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 2 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆ. ಆಮ್ ಆದ್ಮಿ ಪಕ್ಷ 1, ಕಾಂಗ್ರೆಸ್ ಶೂನ್ಯ. ಎಕ್ಸಿಟ್ ಪೋಲ್ಗಳು ಭವಿಷ್ಯವನ್ನ ನುಡಿದಿತ್ತು. ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಆಗುತ್ತಾ? ಬಿಜೆಪಿ ನಿಜವಾಗ್ಲೂ ಅಧಿಕಾರಕ್ಕೆ ಬರುತ್ತಾ ಅಥವಾ ಸಟ್ಟಾ ಬಜಾರ್ ಹೇಳಿತ್ತು? 34-36 ಬಿಜೆಪಿ, 34-36 ಎಎಪಿ, ಕಾಂಗ್ರೆಸ್ 2. ಈ ರಿಸಲ್ಟ್ ಬರುತ್ತಾ ಅಥವಾ 2013ರ ರಿಸಲ್ಟ್ ರಿಪೀಟ್ ಆಗುತ್ತಾ? ಅತಂತ್ರ ಪರಿಸ್ಥಿತಿಯಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದು ನಿಲ್ಲುತ್ತಾ? ಆಗ ಕಾಂಗ್ರೆಸ್ ಏನ್ ಮಾಡುತ್ತೆ? ಅಂತಹ ಪರಿಸ್ಥಿತಿ ಬಂದ್ರೆ ಅಥವಾ ಬರೋಬ್ಬರಿ 27 ವರ್ಷಗಳ ಬಳಿಕ ಸುದೀರ್ಘ ಹೋರಾಟ ಪ್ರಯತ್ನಗಳ ನಂತರ ಕಾಂಗ್ರೆಸ್ ಅಥವಾ ಬಿಜೆಪಿ ಆಮ್ ಆದ್ಮಿ ಪಕ್ಷವನ್ನು ಓವರ್ಟೇಕ್ ಮಾಡಿ ಅಧಿಕಾರವನ್ನು ಹಿಡಿತಾವ? 2015ರಲ್ಲಿ ಬಿಜೆಪಿ ಎಡ್ಜ್ಗೆ ಬಂದಿತ್ತು. ಆಲ್ಮೋಸ್ಟ್ ಗೆದ್ದೇ ಬಿಡ್ತು ಅಂತ ಕೂಡ ಎಲ್ಲರೂ ಕೂಡ ಅಂದಾಜು ಮಾಡಿದ್ರು. ಬಟ್ ಅತಂತ್ರ ಪರಿಸ್ಥಿತಿ. ಈಗ ಸಮಬಲದ ಹೋರಾಟವನ್ನು ಕಾಣ್ತಾ ಇದ್ದೀವಿ. ಆಮ್ ಆದ್ಮಿ ಪಾರ್ಟಿ 2, ಬಿಜೆಪಿ 2. 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ವಿಧಾನಸಭಾ ಕ್ಷೇತ್ರಗಳ ರಿಸಲ್ಟ್ ಅಂದರೆ ಮತ ಎಣಿಕೆ ಆರಂಭವಾಗಿದೆ. ಈ ಪೈಕಿ ಆಮ್ ಆದ್ಮಿ ಪಾರ್ಟಿ 2, ಬಿಜೆಪಿ 2, ಕಾಂಗ್ರೆಸ್ ಇನ್ನೂ ಕೂಡ ಶೂನ್ಯ. ಬರೋಬ್ಬರಿ 1,57,00,000 ಮತದಾರರು. ಬಿಜೆಪಿ ಆಪ್ ನಡುವೆ ಆರಂಭದಲ್ಲೇ ಟಕ್ಕರ್ ಶುರುವಾಗಿದೆ. ನೆಕ್ ಟು ನೆಕ್ ಫೈಟ್ ಶುರುವಾಗಿದೆ. ಈಗ ತಲಾ 2 ಕ್ಷೇತ್ರದಲ್ಲಿ ಬಿಜೆಪಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನ ಸಾಧಿಸಿದೆ. 2 ಕ್ಷೇತ್ರದಲ್ಲಿ ಬಿಜೆಪಿ, 2 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ. ನೆಕ್ ಟು ನೆಕ್ ಫೈಟ್ ಸದ್ಯಕ್ಕೆ ಆರಂಭದಲ್ಲೇ ನೆಕ್ ಟು ನೆಕ್ ಫೈಟ್ ಇದೆ. ಎಲ್ಲ ಸಮೀಕ್ಷೆಗಳು, ರಾಜಕೀಯ ಪಂಡಿತರು ಎಲ್ಲರೂ ಕೂಡ ಹೇಳಿದ್ದಾರೆ ಈ ಬಾರಿ ನೆಕ್ ಟು ನೆಕ್ ಫೈಟ್ ಇರುತ್ತೆ. ಕೇಕ್ ವಾಕ್ ಅಲ್ಲ. ಆಮ್ ಆದ್ಮಿ ಪಾರ್ಟಿಗೆ ಬಿಜೆಪಿ ಪಕ್ಕಾ ಪೈಪೋಟಿಯನ್ನ ಕೊಡುತ್ತೆ. ಎಸ್, ಈಗ ಟ್ರೆಂಡ್ ಬದಲಾಗ್ತಾ ಇದೆ. ಟ್ರೆಂಡ್ ಬದಲಾಗ್ತಾ ಇರುವುದನ್ನ ಗಮನಿಸಬಹುದು. 70 ಕ್ಷೇತ್ರಗಳ ಪೈಕಿ 9 ಕ್ಷೇತ್ರಗಳ ರಿಸಲ್ಟ್ ಅಂದ್ರೆ ಮತ ಎಣಿಕೆ ಆರಂಭವಾಗಿದೆ. ಈ ಪೈಕಿ ಬಿಜೆಪಿ 6, ಆಮ್ ಆದ್ಮಿ ಪಾರ್ಟಿ 3. ಟ್ರೆಂಡ್ ಕ್ಷಣದಿಂದ ಕ್ಷಣಕ್ಕೆ ಬದಲಾಗ್ತಾ ಇದೆ. 6 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಕೇವಲ 3 ಕ್ಷೇತ್ರದಲ್ಲಿ ಎಎಪಿ ಮುನ್ನಡೆಯನ್ನ ಸಾಧಿಸಿದೆ. ಈಗಲೂ ಕೂಡ ಕಾಂಗ್ರೆಸ್ ಶೂನ್ಯ. 70 ವಿಧಾನಸಭಾ ಕ್ಷೇತ್ರಗಳು, 36 ಮ್ಯಾಜಿಕ್ ನಂಬರ್. 36ರನ್ನ ದಾಟೋದು ಯಾವ ಪಕ್ಷ? ಯಾವ ಪಕ್ಷಕ್ಕೆ 36 ಬರುತ್ತೆ? ಈಗ 9 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಆರಂಭವಾಗಿದೆ. ಈ ಪೈಕಿ ಆಮ್ ಆದ್ಮಿ ಪಾರ್ಟಿ 3, ಬಿಜೆಪಿ ಕೇವಲ 6, ಕಾಂಗ್ರೆಸ್ ಇನ್ನೂ ಖಾತೆ ತೆರೆದಿಲ್ಲ. ಟ್ರೆಂಡ್ ಬದಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ದೆಹಲಿ ಸಮರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇರುವಂಥದ್ದು. ಆಮ್ ಆದ್ಮಿ ಪಾರ್ಟಿ ಕೇವಲ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಕ್ಷಣಕ್ಕೂ ಕೂಡ ದೆಹಲಿ ರಿಸಲ್ಟ್ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ವೇಳೆ ಏನಾದ್ರೂ ಬಿಜೆಪಿ ಗೆದ್ರೆ ನೆಕ್ಸ್ಟ್ ರಾಷ್ಟ್ರ ರಾಜಕಾರಣದಲ್ಲಿ ಆಗುವಂತಹ ಬದಲಾವಣೆಗಳೇನು?
ಎಸ್, ಈಗ 14 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಆರಂಭವಾಗಿದೆ. ಈ ಪೈಕಿ 5ರಲ್ಲಿ ಎಎಪಿ, 9ರಲ್ಲಿ ಬಿಜೆಪಿ, 5ರಲ್ಲಿ ಆಮ್ ಆದ್ಮಿ ಪಾರ್ಟಿ. ಕ್ಷಣ ಕ್ಷಣಕ್ಕೂ ಕೂಡ ದೆಹಲಿಯ ರಿಸಲ್ಟ್ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮತ ಎಣಿಕೆ ಆರಂಭವಾಗಿದೆ. 14 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆಯ ರಿಸಲ್ಟ್ ನೋಡ್ತಾ ಇದ್ದೀರಾ. ಈಗ 9 ಕ್ಷೇತ್ರದಲ್ಲಿ ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ 5. 9 ಕ್ಷೇತ್ರದಲ್ಲಿ ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ 5. 1,56,00,000 ಮತದಾರರು. ಈ ಪೈಕಿ 97 ಲಕ್ಷ ಮತದಾರರು ಈ ಬಾರಿ ಮತವನ್ನ ಚಲಾಯಿಸಿದ್ದಾರೆ. 60% ವೋಟಿಂಗ್ ಆಗಿದೆ. 60% ವೋಟಿಂಗ್ನ ಲಾಭ ಯಾರಿಗೆ? ಕಳೆದ ಬಾರಿ ಅಂದ್ರೆ 2020ರ ವೋಟಿಂಗ್ ಪ್ರಮಾಣವನ್ನ ನೋಡಿದ್ರೆ 2% ಕಡಿಮೆಯಾಗಿದೆ. ಈ 2% ಕಡಿಮೆ ಆಗಿರೋದು ಯಾವ ಪಕ್ಷಕ್ಕೆ ಲಾಭವನ್ನ ಕೊಡುತ್ತೆ? ಆಮ್ ಆದ್ಮಿ ಪಾರ್ಟಿಗ, ಬಿಜೆಪಿಗ? ಡಬಲ್ ನಂಬರ್ ಅನ್ನ ದಾಟಿದೆ ಬಿಜೆಪಿ. ಡಬಲ್ ನಂಬರ್ ಅನ್ನ ದಾಟಿದೆ ಬಿಜೆಪಿ. 11 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಡಬಲ್ ಡಿಜಿಟ್. ಆರಂಭದಲ್ಲೇ ಬಿಜೆಪಿಯ ನಾಗಾಲೋಟ. 18 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಆರಂಭವಾಗಿದೆ. ಈ ಪೈಕಿ 11 ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ 7. ಈಗಲೂ ಕೂಡ ಕಾಂಗ್ರೆಸ್ ಶೂನ್ಯ. ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜವಾಗುತ್ತಾ? ಸಟ್ಟಾ ಬಜಾರ್ ಹೇಳಿತ್ತು ಅತಂತ್ರ ಪರಿಸ್ಥಿತಿ ಅಂತ ಹೇಳಿ. ಆ ಫಲಿತಾಂಶ ಬರುತ್ತಾ?